ಸಂಬಂಧ ಯಾಕೆ ಏನು ಜಗಳ ಆಗಿದ್ವಿ ಇವರ ಆಸ್ತಿ ಸಂಬಂಧ ಜಗಳ ಮಾಡಿ ನಮ್ಮ ಮನೆ ಶಿವಶೇಖರ ಪಲ್ಲೆ ಅವನ ಹೆಸರ ಕಕ್ಕಿರಪ್ಪ ಮಗನಿ ಅಣ್ಣತಮ್ಮರ ಕಾಕನ ಮಕ್ಕಳ ಒಳಗೆ ಜಗಳ ರೀ. ಹೆಂಗಂದ್ರಿ ನಮ್ಮ ಅಣ್ಣವ್ರು ಸ್ವಲ್ಪ ಡ್ರಿಂಕ್ ಮಾಡ್ತಿದ್ರಿ, ಅವ್ರು ಬಂದು ಸ್ವಲ್ಪ ಬಾಯಿ ಮಾಡಿದ್ದಕ್ಕೆ ಇಷ್ಟೆಲ್ಲ ನ್ಯಾಯ ಆಗಿದ್ರಿ. ಹೆಂಗಂದ್ರೆ ನ್ಯಾಯ ಅಂದ್ರೆ ಇವು ಸಣ್ಣ ಪುಟ್ಟ ಜಗಳಲಿಂತ್ರ ಅವ್ರು ಬಂದು ಕ್ಯಾಶಿ ಅವ್ರು ಚಾಕು ಹಾಕಿ ಕ್ಯಾಶಿ ಈಗ ಚುಚ್ಚಾರಿ 7 ಜಗಲೇ ಚುಚ್ಚಾರ್ರಿ. 7 ಜಗ ಚುಚ್ಚಾರ್ರಿ ಚಾಕು ತೊಗೊಂಡು. ನಮ್ಮ ಕಾಕನ ಮಗ ನನ್ನ ತಮ್ಮನ ರೀ ಸ್ವಂತ. ನಮ್ಮ ಹಿರಿಯವ್ರು ಆಗಿರು ಮುಂದಿದ್ರು ಯಾರು ಬಿಡಿಸ್ಲಿಲ್ಲ ರೀ. ಹಂಗೆ ಮುಂದೆ ಕುಂತಾರೆ, ಅವ ಚಾಕು ಹಾಕೊಂಡು ಇನ್ನೂ ಅರ್ಬಿ ಕಟ್ಕೊಂಡು ಹಂಗೆ ಕುಂತಾನ್ರಿ. ಹಿರಿಯವ್ರು ಆಗಿ ಮುಂದೆ ನಿಂತು ಕ್ಯಾಶಿ ಅವ್ರದ್ದು ಇಲ್ಲ ಇವ್ರದ್ದು ಇಲ್ಲ ಅಂತ ಕ್ಯಾಶಿ ಮುರ್ಸಿದ್ರೆ ಮುರಿದೋ ಹೋಗಿತ್ರಿ. ಈಗೆಲ್ಲ ಪೂರ ಹೊರಿಯಾರ ಅಂದ್ರೆ ನಮ್ಮ ಹಿರಿಯವ್ರ ರೀ. ಯಾಕಂದ್ರೆ ಮುಂದೆ ನಿಂದಿಸ್ ಕ್ಯಾಶಿ ಹಿಂಗೆಲ್ಲ ಮಾಡಿಸಿದಂದ್ರೆ ಅವ್ರದ್ದು ತಪ್ಪ್ರಿ. ಎದ್ರ ಸಂಬಂಧ ಗಟ್ರ ಕಸ ರೀ. ಗಟ್ರ ಕಸ ಮುಂದೆ ಜಾಲ್ರಿಗೆ ಅವ್ರಿಗೆ ಜಾಲ್ರಿ ಹಾಕಿದ್ರು ನಮ್ಮ ಅಣ್ಣವ್ರ. ಅವ್ರು ಗಟ್ರ ಕಸ ಹೋಗ್ಬೇಡ್ರಿ, ಎಲ್ಲ ಮುಸ್ರಿ ಹೋಗಿ ಅಲ್ಲಿ ಚಲ್ರಿ ಅಂತ ಕ್ಯಾಶಿ ಅಂದಿದ್ದಕ್ಕೆ ಇಷ್ಟೆಲ್ಲ ನ್ಯಾಯ ಆಗಿದ್ರಿ. ನಮ್ಮ ತಮ್ಮ ರೀ, ನಮ್ಮ ಕಾಕನ ಮಗ ರೀ. ಅವ್ರು ನಮ್ಮ ಅಣ್ಣ ರೀ. ಅವ್ರು ನಮ್ಮ ಅಣ್ಣ. ಹಾಂ, ನಮ್ಮ ಕಾಕನ ಮಗ ರೀ, ತಮ್ಮ, ಸಣ್ಣ ತಮ್ಮ ರೀ. ಅಣ್ಣ ತಮ್ಮ ರೀ, ಒಂದ ಕಾಕನ ಮಕ್ಕಳು ನಾವು ಎಲ್ಲಾನು. ಅವನು ಸ್ವಲ್ಪ ಡ್ರಿಂಕ್ ಮಾಡಿ ಬಂದಿದ್ದಾರೆ, ಅದ್ರ ಸಲುವಾಗಿ ಅವ್ನು ಸ್ವಲ್ಪ ಹಿಂಗೆಲ್ಲ ಮಾಡಬೇಡ್ರಿಪ್ಪ ಸರಿ ಇಲ್ಲ ಅಂತ ಕ್ಯಾಶಿ ಅಂದಿದ್ದಕ್ಕೆ ಬಂದು ಚಾಕು ಹಾಕಿದ್ರಿ. ಹಿಂದಿನ ಜಗಳ ಮುಂದಿನ ಜಗಳ ಎಲ್ಲ ಸೇರಿಸಿ ಅವನ ಮೇಲೆ ದೇಶ ತಿರ್ಸ್ಕೊಂಡಾರ್ರಿ. ಅಷ್ಟೇ ರೀ. ಹಾಂ, ಅಷ್ಟೇ ರೀ. ಯಾಕಂದ್ರೆ ಈಗ ಕುಡ್ದು ಎಲ್ಲರೂ ಬರ್ತಾರೆ ರೀ. ಹಾಂ, 8 ಜನ. ಅವ ಒಬ್ಬನ ಚುಚ್ಚಾನ ಅಂತ ಹೇಳ್ತಾನೆ ರೀ. ನಮ್ಮ ಅಣ್ಣ ರೀ. ಚುಚ್ಚಿದವ ಪ್ರದೀಪ್ ರೀ. ಅವ ಪ್ರದೀಪ್ ರೀ. ನಾವು ಬಂದಾಗ್ತಾಣ ಆವಾಗ ಸುಮ್ಮನೆ ಆಗೋದ್ರಿ ಅವ್ರು. ನಾ ಅವಾಗ ಇದ್ದಿದ್ದಿಲ್ಲ ರೀ, ನಾವು ಹೊರಗಡೆ ಇದ್ದಿದ್ದೆ. ಹಿಂಗೆ ಆಗೈತೆ ಅಂದ್ಕೊಳ್ಳೇಶನ್ ಕರೆದುಕೊಳ್ಳಿ ನಾವು ಹೋಗಿದ್ದೆ. ಶಿವಶಂಕರ ಕಾಲನಿ, ಕಾರವಾರ ರೋಡ್ ಮಠ ಕ್ರಾಸ್ ಕಡೆ ಆಗಿದ್ರಿ. ನಮ್ಮ ಹೆಸರು ಸಿದ್ದಪ್ಪ ಪೂಜಾರಿ.